ಕಳ್ಸತಿ ಬರೀ ಕಳಪೆ ಸಿಕ್ತಿತ್ತು, ಈ ಸತಿ ಆದ್ರೂ ಉತ್ತಮ ಈ ಸಿಕ್ತು. ಸಲ ಹೋದ ತಕ್ಷಣ ಫಸ್ಟ್ ವೀಕ್ ಉತ್ತಮ, ಸೆಕೆಂಡ್ ವೀಕ್ ಕ್ಯಾಪ್ಟನ್, ಥರ್ಡ್ ವೀಕ್ ಮತ್ತೆ ಕಳಪೆ, ಬಟ್ ಬಂದೆ. ಏನಂತ ನಿಂಗೆ ಅಂತೂ ಕಳಪೆ ತಕೊಂಡೆ ಹೊರಗೆ ಬಂದೆ. ಥಿಂಗ್ ಈ ಸಲ ಕಳಪೆಯಲ್ಲಿ ಜನನೇ, ನೀ ಕಮೆಂಟ್ನೆಲ್ಲ ಕ್ಲಿಯರ್ ಆಗಿ ನೋಡಿದ್ರೆ ಜನನೇ ಹೇಳ್ತಿದ್ದಾರೆ ಮನೆಯವ್ರು ಸೇಫ್ ಗೇಮ್ ಆಡೋಕ್ಕೋಸ್ಕರ ಕಳಪೆ ಕೊಟ್ಟರು, ಬಿಕಾಸ್ ಈ ವೀಕ್ ರಾಶಿಕಾ ಕಳಪೆಗೆ ಹೋಗ್ಬೇಕಾಗಿತ್ತು, ಬಟ್ ಸೇಫ್ ಗೇಮ್ ಆಡೋಕ್ಕೋಸ್ಕರ ಕಳಪೆ ಕೊಟ್ಟರು ಅಂತ ತುಂಬ ಕ್ಲಿಯರ್ ಆಗಿ ಹೇಳಿದ್ರು. ಆ್ಯಂಡ್ ಈ ಸಲ ತುಂಬ ಚೆನ್ನಾಗಿ ಆಡಿದ್ದೆ ಕೂಡ ನಾನು. ಆದ್ರೆ ಈ ಸತಿ ಇನ್ನೊಂದು ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಕಳೆದ ಸತಿ ನೀನು ಮನೇಲಿದ್ದಾಗ ಚೈತ್ರ ಕುಂದಾಪುರ ಅವರು ಅವ್ರ ಜೊತೆ ಮದುವೆ ಆಗ್ತಾರಂತೆ, ಇವ್ರ ಜೊತೆ ಮದುವೆ ಆಗ್ತಾರಂತೆ ಅಂತೆಲ್ಲ ಯೂಟ್ಯೂಬ್ ವಿಡಿಯೋಸ್ಗಳು ಬರ್ತಿತ್ತು. ಈ ಸತಿ ಅದು ಬರ್ತಲ್ಲ, ಮಿಸ್ ಆಗ್ತಿಲ್ವ ಅಂತಾರ? ಇಲ್ಲ, ನಾನು ಯಾಕೆ ಮಿಸ್ ಮಾಡ್ಕೊಳ್ಳಿ, ಒಳ್ಳೆ ಕತೆ. ಈ ಸಲ ಮದುವೆದೇ ಆಲ್ರೆಡಿ ವಿಡಿಯೋ ಎಲ್ಲ ಡಾಕ್ಯುಮೆಂಟ್ರಿ ತರ ಆಗೋಗಿತ್ತಲ್ಲ, ಸೊ ಹಂಗಾಗಿ ಅದು ಬರ್ಲಿಲ್ಲ ಅನ್ಸುತ್ತೆ. ಖುಷಿ ಉಂಟು. ಅಬ್ಬಾ, ಹೇಗಾಗ್ತಾ ಇದೆ ದಾಂಪತ್ಯ ಜೀವನ? ತುಂಬಾ ಚೆನ್ನಾಗಿದೆ, ಖುಷಿ ಆಗ್ತಿದೆ. ಸ್ವಲ್ಪ ಸೆಟ್ಲಿಂಗ್ ಡೌನ್ ಪೀರಿಯಡ್ ಅಂತ ಅನಿಸ್ತಿದೆ. ಸೊ ಓಕೆ ಫೈನ್, ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ನಾನು ಇದ್ದಿದ್ದೆ ಬೇರೆ, ಒಂದು ನಾರ್ಮಲ್, ನಿಂಗೆ ಗೊತ್ತು, ನಾನು ನನ್ನ ಅಕ್ಕ ತಂಗಿ ಅಮ್ಮ ಬಿಟ್ಟು ಬೇರೆ ಪ್ರಪಂಚ ಇರಲಿಲ್ಲ. ಇದೊಂದು ದೊಡ್ಡ ಫ್ಯಾಮಿಲಿ, ಒಂದು ಜಾಯಿಂಟ್ ಫ್ಯಾಮಿಲಿ. ಸೊ ಒಂದು ತುಂಬು ಕುಟುಂಬಕ್ಕೆ ಸೊಸೆ ಆಗಿ ಹೋಗಿರೋದು, ಅಲ್ಲಿನ ಅವ್ರ ಮಾನಸಿಕತೆ, ಸ್ವಲ್ಪ ಕಲ್ಚರ್ ಬೇರೆ, ಅವ್ರ ಭಾಷೆ ಬೇರೆ. ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ ಇದೆ ನಂಗೆ. ಅದೇ ಕೊಂಕಣಿ ಕಲಿತಾ ಇದ್ದೆ ಹಾಗಾದ್ರೆ? ಹಾಂ, ಸ್ವಲ್ಪ ಕಲಿತಾ ಇದ್ದೇನೆ ಕೊಂಕಣಿ. ಅದರದ್ದೇ ಕಂಪ್ಲೀಟ್ಲಿ ಕಲ್ಚರು, ಭಾಷೆ, ಫುಡ್ಡು ಎಲ್ಲನೂ ಸ್ವಲ್ಪ ಡಿಫ್ರೆಂಟ್ ಇರೋ ಕಾರಣಕ್ಕೆ ಒಂಚೂರು ಅಡ್ಜಸ್ಟ್ ಆಗ್ತಾ ಇದ್ದೀನಿ, ಈಗಿನ ಕಲಿತಾ ಇದ್ದೇನೆ. ಓಕೆ, ಅಡುಗೆ ಏನಾದರೂ ಮಾಡೋದು ಕಲ್ತಿದ್ಯಾ? ಅಡುಗೆ ನಂಗೆ ಮುಂಚೆನೂ ಬರ್ತಿತ್ತು, ಬಟ್ ಕೊಂಕಣಿ ಸ್ಟೈಲ್ ಅಡುಗೆ, ಈ ಕರಾವಳಿ ಕೊಂಕಣಿ ಶೈಲಿ ಅಡುಗೆ ಅಂತೇನೆ ಅದು ಬರ್ತಿರ್ಲಿಲ್ಲ, ಅದನ್ನ ಈಗ ಕಲಿತಾ ಇದ್ದೇನೆ. ಓಕೆ, ಈ ಕಳೆದ ಸೀಸನ್ ಪೂರ್ತಿ ರಜತ್ ಮತ್ತು ಚೈತ್ರ ಅಂತ ಹೇಳಿದ್ರೆ ಹಾವು ಮುಂಗುಸಿ ತರ ಇದ್ರಿ. ಈ ಸತಿ ಒಟ್ಟಿಗೆ ಹೋಗ್ತೀರಿ, ಇದು ಹೇಗೆ ಒಟ್ಟಾದ್ರಿ ಅಂತ? ಯಾಕಂತ ಹೇಳಿದ್ರೆ ನಿಮ್ಮ ಮದುವೆಗೆ ಅವರು ಬಂದು ಅರಳೋಯ್ತಾರೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು. ಈ ಕಿತ್ತಾಡ್ತಾ ಇದ್ದ ರಜತ್ ಮತ್ತು ಚೈತ್ರ ಒಂದಾದದ್ದು ಯಾವಾಗ ಅಂತ? ನಾನು ಒಂದು ಬಿಗ್ ಬಾಸ್ ಇಂದ ಒಳಗಡೆ ಇರ್ಬೇಕಾದ್ರೆ ಯಾರ ಜೊತೆಗೂ ಅಂತ ದೊಡ್ಡ ಕನೆಕ್ಷನ್ ಅಥವಾ ಒಂದು ಎಮೋಷನಲ್ ಬಾಂಡಿಂಗ್ ಯಾರ ಜೊತೆಗೂ ಇರಲಿಲ್ಲ. ಅಷ್ಟು ಗಲಾಟೆ ಮಾಡ್ತಿದ್ರೆ ಯಾರ ಜೊತೆ ಮಾಡ್ತಾನೆ ಇರ್ಲಿಲ್ಲ. ನಾನು ಇರೋದೇ ಹಂಗೆ, ಯಾರಿಗೂ ಅಂಟ್ಕೊಳ್ಳೋದಿಲ್ಲ, ಯಾರನ್ನು ಅಂಟಿಸ್ಕೊಳ್ಳೋದಿಲ್ಲ ಅಂತಲೇ ಇರೋಳು. ರಿಯಲ್ ಲೈಫಲ್ಲೂ ಹಾಗೆ ಅಲ್ಲ, ಎಷ್ಟು ಜನ ನಾನು ಫ್ರೆಂಡ್ಸ್ ಆಗಿ ಇಟ್ಕೊಂಡಿದ್ದೇನೆ, ಯಾರಿಗೂ ಅಂಟ್ಕೊಂಡಿರ್ಲಿಲ್ಲ. ಹೊರಗಡೆ ಬಂದ್ಮೇಲೆ ಎಲ್ಲ ಅದನ್ನೆಲ್ಲ ಮರಿಬೇಕು, ಇದನ್ನ ಗೇಮ್ ಮಾತ್ರ ನೋಡಬೇಕು ಅನ್ನೋ ಕಾರಣಕ್ಕೆ ಎಲ್ಲರ ಜೊತೆಗೂ ಕಾಂಟ್ಯಾಕ್ಟ್ನಲ್ಲಿ ಇದ್ದೆ. ಬಹುತೇಕ ಎಲ್ಲರನ್ನೂ ಮದುವೆಗೆ ಕರೆದಿದ್ದೆ, ಎಲ್ಲರ ಜೊತೆಗೆ ಒಂದೇ ಲೆವೆಲ್ ಆಫ್ ಕಾಂಟ್ಯಾಕ್ಟ್ನ ಮೇಂಟೈನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಮಂಜಣ್ಣನ ಮದುವೆ ಪ್ಲಾನ್ ಈಗ ನೀವು ಅದೇ ಜಾನ್ವರಿಗೆ ಹೋಗ್ಬೇಕು, ಯಾಕಂದ್ರೆ ಮಂಜಣ್ಣ ನಮ್ಮ ಮದುವೆಗೆ ಬಂದಿದ್ದಾರೆ ಪಾಪ. ಸೊ ನನ್ನ ಮದುವೆ ನೆಕ್ಸ್ಟ್ ಡೇ ಬಂದವರೆಲ್ಲ ಪಾಪ ಅಂತನಾ? ಹಿಂಗೆ ಹಾಗಲ್ಲ, ಅವರು ಶೂಟಿಂಗ್ ನಡುವೆ ಅವ್ರದ್ದು ಫಿಲ್ಮ್ ರಿಲೀಸ್ ಆಗ್ತಿತ್ತು, ಆ ಫಿಲ್ಮ್ ಶೂಟಿಂಗ್ಗಳ ನಡುವೆ ಟೈಮ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದೋಗಿದ್ರು. ಸೊ ಈಗ ನಾನು ಅದಕ್ಕೆ ಹೋಗ್ಲಿಲ್ಲ ಅಂದ್ರೆ ಸರಿ ಅನ್ಸೋದಿಲ್ಲ. ಸೊ ಅದಕ್ಕೋಸ್ಕರ ಹೋಗ್ಬೇಕು. ಅದು ಹೆಂಗಾಗುತ್ತೆ, ಆ ಟೈಮಲ್ಲಿ ಏನಾರು ಎಕ್ಸಾಮ್ ಬಂದರೆ ಕಷ್ಟ, ಇಲ್ಲ ಅಂದರೆ ಹೋಗ್ತೇನೆ ಅಷ್ಟೇ.